ಬಿಜೆಪಿ ರೆಬಲ್ ಯತ್ನಾಳ್ಗೆ ಕಡೆಗೂ ಕೈಕೊಟ್ಟಂತಹ ಶ್ರೀರಾಮುಲು ಜೊತೆಯಲ್ಲಿರ್ತೀನಿ ಅಂತಲೇ ಹೇಳಿ ಶ್ರೀರಾಮುಲು ಈಗ ಯೂಟರ್ನ್ ಹೊಡೆದಿರುವಂತಹದ್ದು. ಮೊದಲು ಸಾಥ್ ಕೊಟ್ಟು ಯತ್ನಾಳ್ ಉಚ್ಚಾಟನೆ ಬಳಿಕ ಶ್ರೀರಾಮುಲು ಅವರು ಯೂಟರ್ನ್ ಹೊಡೆದಿದ್ದಾರೆ. ವಿಜಯೇಂದ್ರ ವಿರುದ್ಧ ಮೊದಲು ಎತ್ತಿ ಕಟ್ಟಿದ್ದೇ ಶ್ರೀರಾಮುಲು. ಯತ್ನಾಳ್ ಉಚ್ಚಾಟನೆ ಬಳಿಕ ತಂಡ ಹೊಡೆದ ಬಳ್ಳಾರಿ ಬುಲ್ಲೋಡು. ಹೈಕಮಾಂಡ್ ವಾರ್ನಿಂಗ್ಗೆ ಎದರಿ ಪತನಗುಟ್ಟಿದ ರೆಡ್ಡಿ ದೋಸ್ತ್. ಬಿಜೆಪಿಯಲ್ಲಿ ಡಂಗಾಣಿ ಆಟವಾಡಿದ ಬಳ್ಳಾರಿಯ ಶ್ರೀರಾಮುಲು. ನವರಂಗಿ ಶ್ರೀರಾಮುಲು ಹೇಳಿಕೆಗೆ ಯತ್ನಾಳಿಗ ಕೆಂಡಮಂಡಲ. ಇದು ಶ್ರೀರಾಮುಲು ವರ್ಸಸ್ ಯತ್ನಾಳ್ ಅವರಿಗೆ ಸಂಬಂಧಿಸಿದಂತಹ ಒಂದು ಸ್ಫೋಟಕ ಸ್ಟೋರಿ. ಬಿಜೆಪಿಯಲ್ಲಿ ಯತ್ನಾಳ್ ಪರವಾಗಿ ಕೈ ಎತ್ತಿದ್ದೇ ಮೊದಲು ಶ್ರೀರಾಮುಲು. ಅಂದರೆ ವಿಜಯೇಂದ್ರ ಅವರ ವಿರುದ್ಧ ನೀನು ಮಾತನಾಡಬೇಕು, ಬಿಜೆಪಿ ವಿರುದ್ಧ ನೀನು ಮಾತನಾಡಬೇಕು ಅಂತ ಹೇಳಿ ನಾನು ನಿನ್ನ ಜೊತೆ ಇರ್ತೀನಿ ಅಂತೇಳಿ ಯತ್ನಾಳ್ ಅವರಿಗೆ ಶ್ರೀರಾಮುಲು ಅವರು ಹೇಳಿದ್ರಂತೆ. ಆದರೆ ಯಾವಾಗ ಯತ್ನಾಳ್ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೋ ಆಗ ಶ್ರೀರಾಮುಲು ಅವರು ಈಗ ಕಂಪ್ಲೀಟಾಗಿ ಯೂಟರ್ನ್ ಹೊಡೆದಿದ್ದಾರೆ. ನನಗೂ ನಿನಗೂ ಸಂಬಂಧನೇ ಇಲ್ಲ ಗುರು ಅನ್ನೋ ರೀತಿ ಶ್ರೀರಾಮುಲು ಅವರು ಈಗ ಯತ್ನಾಳ್ ಅವರಿಂದ ದೂರ ಸರಿದಿದ್ದಾರಂತೆ. ಇದು ಯತ್ನಾಳ್ ಅವರಿಗೆ ಸಾಕಷ್ಟು ಇರಿಸು ಮುರುಸು ಆಗಿರುವಂತಹದ್ದು. ಅಂದರೆ ಯತ್ನಾಳ್ ಜೊತೆ ಎಲ್ಲರೂ ಇರ್ತಾರೆ ಅಂತೇಳಿ ಯತ್ನಾಳ್ ಅವರು ಬಹಳ ನಿರೀಕ್ಷೆಯನ್ನು ಇಟ್ಕೊಂಡು ನಿರಂತರವಾಗಿ ಬ್ಯಾಟ್ ಬೀಸ್ತಾ ಇದ್ರು. ಆದರೆ ಯಾವಾಗ ಯತ್ನಾಳ್ ಅವರ ಉಚ್ಚಾಟನೆ ಆಗುತ್ತಲ್ಲ, ಉಚ್ಚಾಟನೆ ಆಗಿದ ತಕ್ಷಣವೇ ಶ್ರೀರಾಮುಲು ಅವರು ಕಂಪ್ಲೀಟ್ ಯೂಟರ್ನ್ ಹೊಡೆದು ಬಿಡ್ತಾರೆ. ಅಂದರೆ ನಿನ್ನ ಸಹವಾಸ ಬೇಡಪ್ಪ, ನಾನು ಆರಾಮ ಬಿ ಜೆ ಪಿಯಲ್ಲಿ ಇರ್ತೀನಿ, ಸೊ ನೀನು ಯಾವುದೇ ಕಾರಣಕ್ಕೂ ನಿನ್ನ ಸಹವಾಸ ನನಗೆ ಬೇಡ ಅಂಥೇಳಿ ಶ್ರೀರಾಮುಲು ಅವರು ಈಗ ಯತ್ನಾಳ್ ಅವರಿಂದ ದೂರ ಸರಿದಿರುವಂಥದ್ದು. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಈಗ ವಿಜಯೇಂದ್ರಗೆ ನಡು ಬಗ್ಗಿಸಿ ಶ್ರೀರಾಮುಲು ಸಲಾಂ. ವಿಜಯೇಂದ್ರ ನೇತೃತ್ವದಲ್ಲೇ ಹೋಗ್ತೀನಿ ಹೀಗಂತ ಶ್ರೀರಾಮುಲು ಅವರು ಪರೋಕ್ಷವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊದಲು ವಿಜಿ ವಿರುದ್ಧ ಯತ್ನಾಳ್ ಅವರನ್ನ ಎತ್ತಿ ಕಟ್ಟಿದ್ದೇ ಶ್ರೀರಾಮುಲು. ನಿನ್ನ ಜೊತೆ ನಾನಿರ್ತೀನಿ, ನೀನು ನಡೆಯಪ್ಪ ಅಂತೇಳಿ ಯತ್ನಾಳ್ಗೆ ಹಿಂದೆಯಿಂದ ಬೆನ್ನು ತಟ್ಟಿ ಕಳಿಸಿದ್ರು ಶ್ರೀರಾಮುಲು. ಶ್ರೀರಾಮುಲು ಮಾತು ಕೇಳ್ಕೊಂಡು BSY ಹಂಡು ಫ್ಯಾಮಿಲಿ ವಿರುದ್ಧ ಯತ್ನಾಳ್ ಪ್ರತಿನಿತ್ಯ ವಾರ್ ಶುರು ಮಾಡಿದ್ರು. ಯತ್ನಾಳ್ ಉಚ್ಚಾಟನೆ ಬಳಿಕ ನಡು ಬಗ್ಗಿಸಿ ತೆಪ್ಪಗಾದ ಶ್ರೀರಾಮುಲು. ವರಿಷ್ಠರು ಹೇಳಿದಂತೆ ವಿಜಯೇಂದ್ರ ನೇತೃತ್ವದಲ್ಲೇ ಹೋಗ್ತೀವಿ. ಅಯ್ಯಯ್ಯೋ, ದೊಡ್ಡೋರ ಸಹವಾಸ ಬೇಡ ಅಂತ ಹೆದರಿದ ಶ್ರೀರಾಮುಲು. ಶ್ರೀರಾಮುಲು ಮಾತು ಕೇಳಿ ಕೆಡ್ಡಕ್ಕೆ ಬಿದ್ದಿದ್ದು ಮಾತ್ರ ಹಿಂದೂ ಹುಲಿ ಯತ್ನಾಳ್. ಈತ ನಂಬಿಕೆಗೆ ಅರ್ಹನಲ್ಲದ ಬಳ್ಳಾರಿ ದೊಂಗ ಅಂತಿದ್ದಾರೆ ಜನ. ಬಿಜೆಪಿಯಲ್ಲಿ ರೆಬಲ್ ಆಗಿ ಯತ್ನಾಳ್ ಕೈ ಜೋಡಿಸಿದ್ದ ಶ್ರೀರಾಮುಲು. ಹೈಕಮಾಂಡ್ ಏಟಿಗೆ ನಡು ಬಗ್ಗಿಸಿ ಶರಣಾದ ಬಳ್ಳಾರಿ ಬುಲ್ಲೋಡು. ಶ್ರೀರಾಮುಲು ಅವರು ಯತ್ನಾಳ್ ಅವರನ್ನ, ಅಂದರೆ ಯತ್ನಾಳ್ ಅವರಿಗೆ ನಾನು ನಿನ್ನ ಜೊತೆ ಇರ್ತೀನಿ, ನೀವು BSY ಹಾಗೂ ಅವರ ಫ್ಯಾಮಿಲಿ ವಿರುದ್ಧ ಮಾತನಾಡಿ ಅಂತ ಹೇಳಿ ಶ್ರೀರಾಮುಲು ಅವರು ಯತ್ನಾಳ್ ಅವರಿಗೆ ಹುರಿದುಂಬಿಸಿದರು. ಶ್ರೀರಾಮುಲು ಅವರ ಮಾತನ್ನು ಕೇಳಿಕೊಂಡು ಯತ್ನಾಳ್ ಅವರು ಪ್ರತಿನಿತ್ಯ ವಿಜಯೇಂದ್ರ, ಯಡಿಯೂರಪ್ಪ ಆ್ಯಂಡ್ ಯಡಿಯೂರಪ್ಪ ಅವರ ಫ್ಯಾಮಿಲಿ ಅವರ ಬಗ್ಗೆ ಪ್ರತಿನಿತ್ಯ ವಾಗ್ದಾಳಿಯನ್ನು ಮಾಡ್ತಾಯಿದ್ರು. ಯಾವಾಗ BJP ಹೈಕಮಾಂಡ್ ಯತ್ನಾಳ್ ಅವರನ್ನ ಪಕ್ಷದಿಂದ ಕಿತ್ತು ಹಾಕುತ್ತೋ ಆಗ ಶ್ರೀರಾಮುಲು ಅವರು ತೆಪ್ಪಗಾಗೋಗ್ಬಿಡ್ತಾರೆ. ಅಂದರೆ ವಿಜಯೇಂದ್ರ ಅವರ ಕಾಲಿಗೆ ಬಿದ್ದು, ಸ್ವಾಮಿ ನನ್ನ ತಪ್ಪಾಯಿತು, ನಾನು ನಿಮ್ಮ ಜೊತೆ ಇರ್ತೀನಿ, ನನ್ನನ್ನು ಯಾವುದೇ ಕಾರಣಕ್ಕೂ ಕೂಡ ಪಕ್ಷದಿಂದ ಕಿತ್ತಾಕುವಂಥ ಒಂದು ಕೆಲಸವನ್ನು ನೀವು ಮಾಡಬೇಡಿ ಅಂತ ಹೇಳಿ ಈಗ ಶ್ರೀರಾಮುಲು ಅವರು ವಿಜಯೇಂದ್ರ ಜೊತೆ ನಾನು ಹೋಗ್ತೀನಿ ಅಂತ ಹೇಳಿ ವಿಜಯೇಂದ್ರ ಅವರ ನಾಯಕತ್ವವನ್ನು ನಾನು ಒಪ್ತೀನಿ ಅಂತೇಳಿ ಈಗ ಶ್ರೀರಾಮುಲು ಅವರು ಹೇಳಿದ್ದಾರೆ. ಶ್ರೀರಾಮುಲು ಅವರು ಹೇಳಲಿಕ್ಕೆ ಕಾರಣ ಕೂಡ ಇದೆ. ಈ ಹಿಂದೆ
BSR ಕಾಂಗ್ರೆಸ್ ಪಕ್ಷವನ್ನು ಶ್ರೀರಾಮುಲು ಅವರು ಸ್ಥಾಪನೆ ಮಾಡಿದರು. ಆದರೆ BSR ಕಾಂಗ್ರೆಸ್ ಪಕ್ಷವನ್ನು ದೊಡ್ಡ ಮಟ್ಟದಲ್ಲಿ ಲಾಂಚ್ ಮಾಡಿದರು. ಆದರೆ ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ಗೆಲುವಾಗಿದ್ದು 1-2 ಸೀಟು ಅನಿಸುತ್ತೆ ಮೋಸ್ಟ್ಲಿ. ಅದನ್ನು ಹೊರತುಪಡಿಸಿದರೆ ಮತ್ಯಾವ ರೀತಿಯಲ್ಲೂ ಕೂಡ ಅವರು ಅಂದುಕೊಂಡಂತಹ ಯಶಸ್ಸು ಸಿಗಲಿಲ್ಲ. ಇದು ಅವರ ಮನಸ್ಸಿಗೆ ಬಂದ್ಬಿಡ್ತು. ನಾನು BJP ಪಕ್ಷದಿಂದ ಮತ್ತೆ ನಾನೇನಾದರೂ ಹೊರಗಡೆ ಹೋದರೆ ನನಗೆ ಎಲ್ಲೂ ಕೂಡ ಜಾಗ ಇರಲ್ಲ ಅನ್ನೋದು ಶ್ರೀರಾಮುಲು ಅವರಿಗೆ ಅರ್ಥವಾಗುತ್ತೆ. ಅದಕ್ಕೋಸ್ಕರ ಯತ್ನಾಳ್ ಅವ್ರನ್ನ ಮುಂದೆ ಬಿಟ್ಟು ಅವರು ಹಿಂಬದಿಯಿಂದ ಆಟ ನೋಡಲಿಕ್ಕೆ ಶುರು ಮಾಡಿದ್ರು. ಆದರೆ ಯಾವಾಗ ಯತ್ನಾಳ್ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೋ ಆಗ ಶ್ರೀರಾಮುಲು ಅವರ ಎದೆಯಲ್ಲಿ ಢವಢವ ಶುರುವಾಗುತ್ತೆ. ಅಂದರೆ ನಾನು ನಿಮ್ಮ ಜೊತೆ ಇರ್ತೀನಿ ಅಂತೇಳಿ ವಿಜಯೇಂದ್ರ ಅವರಿಗೆ ಈಗ ವಿಜಯೇಂದ್ರ ಅವರ ಪಾದಕ್ಕೆ ಶರಣಾಗಿರುವಂತಹ ಶ್ರೀರಾಮುಲು ಅವರು